ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ ಅಂದರೆ ಇವ್ರು ಸಾಯ್ತಾರೆ ಅನ್ನುವಂಥ ಕಾಳಜಿ ಇಲ್ಲ. ಇವ್ರು ಸತ್ತ ಮೇಲೆ ಇವರು ಅಪ್ಪ ಅಮ್ಮಂಗೋ ತಾತಂಗೋ ಯಾರು ಪಿಂಡ ಇಡೋರು ಯಾರು ಇರಲ್ವಲ್ಲ, ಜೀವ ಹೋಗ್ತಿದೆ ಅನ್ನುವಂಥ ಆತಂಕನೇ ಕಾಣಲ್ವಲ್ಲ ಭಗವದ್ಗೀತೆಯಲ್ಲಿ. ಇದು ಯಾವ ರೀತಿ ಜೀವಪರ ಆಗುತ್ತೆ ಭಗವದ್ಗೀತೆ ಅನ್ನುವಂಥ ವಾದವನ್ನು ಇವರು ಮಂಡಿಸ್ತಾರೆ. ಸತ್ತ ಮೇಲೂ ಅದಕ್ಕೊಂದು ಬದುಕಿದೆ ಅಂತಂದಾಗ ಆ ಬದುಕು ಏನಾಗತ್ತೆ ಅಂತ ಅದನ್ನು ಒಪ್ಪುವವರು ನೋಡಬೇಕಾಗತ್ತೆ. ಇದ್ದಾಗ ಸರಿ, ಸತ್ತ ಮೇಲೂ ಕಷ್ಟ ಇದೆ ಯುದ್ಧದಲ್ಲಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಎಲ್ಲ ಕೋನಗಳಿಂದ ನೋಡಿದಾಗಲೂ ಈ ಯುದ್ಧ ಒಳಿತು ಮಾಡೋಲ್ಲ ಅಂತ ಅರ್ಜುನ ಪ್ರತಿಪಾದಿಸ್ತಾ ಇರೋದು. ಸನಾತನ ಸಂಸ್ಕೃತಿ ಅನ್ನೋದು ನಿನ್ನೆ ಬೆಳಗ್ಗೆ ಹುಟ್ಕೊಂಡಿಲ್ಲ. ಒಂದೇ ಸಂಸ್ಕೃತಿ, ಒಂದೇ ಸನಾತನ ಧರ್ಮ, ಆದರೆ ಆಚರಣೆಗಳಲ್ಲಿ ಭಿನ್ನತೆ ಇದೆ. ಹಾಗಾಗಿ ಯಾವುದೋ ಒಂದು ಮಾತನ್ನ ಕೋಟ್ ಮಾಡಿ ಇದು ಸನಾತನ ಸಿದ್ಧಾಂತ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಇನ್ನೂ ಒಂದು ವಿಚಾರ ಬರುತ್ತೆ, ಏನು ಪತಂತಿ ಪಿತರೋ ಹ್ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತ. ಅಂದರೆ ಈ ಶ್ಲೋಕದ ಅರ್ಥ ಇಲ್ಲಿ ಇವರು ವಾದ ಮಾಡುವಂಥದ್ದು ಅಂದರೆ ಭಗವದ್ಗೀತೆಯ ವಿರೋಧಿಗಳು ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ ಅಂದರೆ ಇವ್ರು ಸಾಯ್ತಾರೆ ಅನ್ನುವಂಥ ಕಾಳಜಿ ಇಲ್ಲ. ಇವ್ರು ಸತ್ತ ಮೇಲೆ ಇವರು ಅಪ್ಪ ಅಮ್ಮಂಗೋ ತಾತಂಗೋ ಯಾರು ಪಿಂಡ ಇಡೋರು ಯಾರು ಇರಲ್ವಲ್ಲ, ಅಂದರೆ ತಮ್ಮ ಧರ್ಮದ ಆಚರಣೆಗೆ ಧಕ್ಕೆ ಬಂತಲ್ಲ, ಈ ಥರದ ಆತಂಕ ಇದೆ ಹೊರತು ಜೀವ ಹೋಗ್ತಿದೆ ಅನ್ನುವಂಥ ಆತಂಕನೇ ಕಾಣಲ್ವಲ್ಲ ಭಗವದ್ಗೀತೆಯಲ್ಲಿ. ಇದು ಯಾವ ರೀತಿ ಜೀವಪರ ಆಗುತ್ತೆ ಭಗವದ್ಗೀತೆ ಅನ್ನುವಂಥ ವಾದವನ್ನು ಇವರು ಮಂಡಿಸ್ತಾರೆ. ಇದಕ್ಕೆ ನಿಮ್ಮ ಒಂದು ವಿಶ್ಲೇಷಣೆ? ವಾಸ್ತವವಾಗಿ ಭಗವದ್ಗೀತೆಯೇ ಜೀವಪರ. ಯಾಕೆ ಅಂತ ಅಂದರೆ, ಈಗ ಜೀವ ಅನ್ನೋದು ಹುಟ್ಟಿದಾಗಿನಿಂದ ಸಾಯುವವರೆಗೆ ಇದೆ ಅಂತ ಅನ್ನೋದಿದೆಯಲ್ಲ, ಅದು ಒಂದು ವಾದ, ಒಂದು ಅಭಿಪ್ರಾಯ. ಕಣ್ಣಿಗೆ ಏನು ಕಾಣಿಸುತ್ತೆ? ಅವನು ಹುಟ್ಟಿದ್ದು ಕಾಣಿಸ್ತಿದೆ, ಸತ್ತಿದ್ದು ಕಾಣಿಸ್ತಿದೆ. ಹುಟ್ಟುವ ಮೊದಲು ಮತ್ತು ಸತ್ತ ಅನಂತರ ಜೀವಕ್ಕೆ ಅಸ್ತಿತ್ವ ಇಲ್ಲ ಅನ್ನುವ ಒಂದು ವಾದ ಇದೆ. ಅದು ಇವತ್ತೂ ಇದೆ. ಅದು ಆ ವಾದದ ಪ್ರಕಾರ ಸತ್ತ ಮೇಲೆ ಏನೂ ಮಾಡಬೇಕಾಗಿಲ್ಲ, ಪಿಂಡ ಇಡಬೇಕಾಗಿಲ್ಲ, ತರ್ಪಣ ಕೊಡಬೇಕಾಗಿಲ್ಲ, ಶ್ರಾದ್ದ ಮಾಡಬೇಕಾಗಿಲ್ಲ, ಸತ್ತ ಮೇಲೆ ಮುಗೀತವರದ್ದು ಅಂತ ಆ ವಾದ ಹೇಳುತ್ತೆ. ಆದರೆ ಇವುಗಳೆಲ್ಲ ಏನು ಹೇಳ್ತವೆ ಅಂತ ಅಂದರೆ, ಸತ್ತ ಅನಂತರವೂ ಬದುಕಿದೆ, ಹುಟ್ಟುವ ಮೊದಲು ಬದುಕಿತ್ತು ಅಂತ ಹೇಳ್ತವೆ. ಪೂರ್ವಜನ್ಮ ಇದೆ, ಪುನರ್ಜನ್ಮ ಇದೆ, ಮತ್ತೇನೋ ಇದೆ, ಸದ್ಗತಿ ಇದೆ, ಏನೋ ಒಂದನ್ನು ಇವುಗಳು ಹೇಳ್ತಾ ಇದ್ದಾರೆ. ಅದನ್ನು ಇಟ್ಟುಕೊಂಡು ಈ ಸಿದ್ಧಾಂತವನ್ನು ಒಪ್ಪಿಕೊಂಡು ಮಾತನಾಡುವಾಗ ಒಂದು ಜೀವದ ಬದುಕು ಅಂತ ಇದೆಯಲ್ಲ, ಅದನ್ನು ಹುಟ್ಟಿನಿಂದ ಸಾವಿನವರೆಗೆ ಅಂತ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹುಟ್ಟಿನ ಹಿಂದೆ ಏನು, ಹುಟ್ಟಿನ ಮುಂದೆ ಏನು ಅಂತ ನೋಡಬೇಕಾಗತ್ತೆ. ಈಗ ಒಂದು ಜೀವ ಸತ್ತಿದೆ ಅಂತ ಅಂದರೆ, ಸತ್ತ ಮೇಲೂ ಅದಕ್ಕೊಂದು ಬದುಕಿದೆ ಅಂತಂದಾಗ ಆ ಬದುಕು ಏನಾಗತ್ತೆ ಅಂತ ಅದನ್ನು ಒಪ್ಪುವವರು ನೋಡಬೇಕಾಗತ್ತೆ. ಅದನ್ನು ನಂಬದೇ ಇರೋರು ನೋಡಬೇಕಾಗಿಲ್ಲ, ಸಾಯೋವರೆಗಿನದ್ದನ್ನು ಮಾತ್ರ ನೋಡ್ಬೋದು ಅವರು. ಆದರೆ ಅರ್ಜುನ ಸತ್ತ ಮೇಲಿನ ಬದುಕನ್ನು ಒಪ್ಪಿಕೊಳ್ಳುವವ, ಸತ್ತ ಮೇಲೂ ಬದುಕಿದೆ ಅನ್ನೋದನ್ನು ಒಪ್ಪಿಕೊಳ್ಳುವವ. ಅವನಿಗೆ ಆಗ ಒಬ್ಬ ವ್ಯಕ್ತಿ ಸತ್ತರೆ ಸತ್ತ ಮೇಲೆ ಏನಾಯಿತು ಅನ್ನೋದು ಬೇಕಾಗಿದೆ ಅವನಿಗೆ. ಇದ್ದಾಗ ಸರಿ, ಸತ್ತ ಮೇಲೂ ಕಷ್ಟ ಇದೆ ಯುದ್ಧದಲ್ಲಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನನ ನೆಲೆಯಲ್ಲಿ ನಿಂತು ನೋಡಿದಾಗ ಅರ್ಜುನ ಜೀವಪರ ಆದ್ನ, ಜೀವ ವಿರೋಧಿ ಆದ್ನ ಅಂದರೆ ಜೀವಪರ. ಯಾಕೆ ಅಂದರೆ ಅವನು ಸತ್ತ ಮೇಲಿನ ಜೀವದ ಗತಿಯನ್ನು ಯೋಚನೆ ಮಾಡ್ತಾ ಇದ್ದಾನೆ. ಅದಲ್ವಾ, ನನ್ನ ಕಣ್ಣಿಗೆ ಕಾಣೋ ತನಕ ನಾನು ಚೆನ್ನಾಗಿ ನೋಡ್ಕೋತೀನಿ, ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಅಲ್ಲ. ಆಗ ಅದು ಜೀವಪರ ಆಗೋದೇ ಇಲ್ಲ. ಸತ್ತ ಮೇಲೂ ನಾನು ಅದಕ್ಕೆ ಬಾಧ್ಯಸ್ಥ. ಆ ಜೀವ ನನ್ನ ಜೊತೆಗೆ ಬದುಕಿತ್ತು, ನನ್ನ ಬದುಕಿಗೆ ಅದರ ಕೊಡುಗೆ ಇತ್ತು, ಅದಿದ್ದಾಗ ನಾನು ತಂದೆ ತಾಯಿ ಇನ್ನೊಬ್ಬರು ಅಂತ ಚೆನ್ನಾಗಿ ನೋಡ್ಕೊಳ್ತೀನಿ. ಆದರೆ ನನಗೆ ಕೃತಜ್ಞತೆ ಇದೆ. ಅದು ಸತ್ತು ಹೋದ ಮೇಲೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದು ಯಾವುದೋ ಜನ್ಮದಲ್ಲಿ ಹುಟ್ಕೊಳ್ಳುತ್ತೆ, ಆಗ ಅದು ನಂಗೆ ತಂದೆಯೋ ಅಲ್ಲ ತಾಯಿಯೋ ಅಲ್ಲ. ಆದರೆ ಸತ್ತ ಮೇಲೂ ಆ ಜೀವಕ್ಕೆ ಒಳಿತೇನೋ ಅದನ್ನು ನಾನು ನೋಡ್ತೀನಿ ಅನ್ನುವ ಯೋಚನೆ ಇದೆಯಲ್ಲ, ಇದಲ್ವ ನಿಜವಾಗಿ ಜೀವಪರವಾದದ್ದು ಅಂತ. ಇಲ್ಲಿರೋದು ಸನಾತನ ಸಂಸ್ಕೃತಿಯಲ್ಲಿರೋದು, ಸತ್ತ ಮೇಲೂ ನನಗೆ ಆ ಕೃತಜ್ಞತೆ ಇದೆ, ಆ ಸಹಾನುಭೂತಿ ಇದೆ ಅಂತ. ಒಂದು ಪ್ರಸಂಗ ಬರುತ್ತೆ ರಾಮಾಯಣದಲ್ಲಿ. ರಾವಣ ಸತ್ತಿದ್ದಾನೆ. ರಾವಣನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಅನಿಸಿದೆ. ರಾವಣನ ಸಾವಿಗೆ ವಿಭೀಷಣನ ಕೊಡುಗೆ ಇದೆ, ರಾಮನ ಜೊತೆಗೆ ಇದ್ದು ಅವನು ಸಹಾಯ ಮಾಡಿದ್ದಾನೆ. ಆದರೆ ಸತ್ತು ಹೋದ ಮೇಲೆ ಅಂತ್ಯಕ್ರಿಯೆ ಮಾಡದೇ ಇದ್ದರೆ ಜೀವಕ್ಕೆ ಸದ್ಗತಿ ಸಿಗೋಲ್ಲ ಅಂತ ಅನ್ನುವ ನಂಬಿಕೆ ಇದೆ. ವಿಭೀಷಣನಿಗೂ ನಂಬಿಕೆ ಇದೆ. ಹಾಗಾಗಿ ಅವನಿಗೆ ಅಣ್ಣನ ಜೀವಕ್ಕೆ ಸದ್ಗತಿ ಸಿಗಬೇಕು ಅಂತ ಆಸೆ. ಆದರೆ ಅವನ ಶತ್ರು ರಾಮ ಅವನಲ್ಲಿ ಕೇಳೋದು ಹೇಗೆ ಅಂತ ಅಂದರೆ, ರಾಮನೇ ಹೇಳ್ತಾನೆ, ನೀನು ಅಂತ್ಯಕ್ರಿಯೆಯನ್ನು ಮಾಡಬೇಕು, ಯಾಕೆಂದರೆ ಆ ಜೀವಕ್ಕೆ ಸದ್ಗತಿ ಸಿಗಬೇಕು ಅಂತ. ಇವನೇ ಕೊಂದಿದ್ದಾನೆ. ಆದರೆ ಕೊಂದ ಮೇಲೂ ಅವನು ನರಕಕ್ಕೆ ಬೀಳಲಿ ಅಂತ ಹಾರೈಕೆ ಅಲ್ಲ, ಅವನು ಕಷ್ಟಪಡಲಿ ಅಂತ ಹಾರೈಕೆ ಅಲ್ಲ. ಮರಣಾಂತಾನಿ ವೈರಾಣಿ, ಸಾಯೋ ತನಕ ಮಾತ್ರ ವೈರ, ಆಮೇಲೆ ವೈರ ಬೆಳೆಸುವಂತಿಲ್ಲ. ಹಾಗಾಗಿ ಅವನಿಗೆ ನೀನು ಅಂತ್ಯಕ್ರಿಯೆ ಮಾಡು, ಆ ಜೀವಕ್ಕೆ ಒಳಿತಾಗಲಿ ಅಂತ ರಾಮ ಹೇಳ್ತಾನೆ. ಇದಲ್ವ ಜೀವಪರವಾದದ್ದು. ಈ ನಿಲುವನ್ನು ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡು, ಇಷ್ಟು ಜನ ಸತ್ತರೆ
ಇವರ ಹಿಂದಿನವರಿಗೆ ಪಿಂಡ ಹಾಕೋರು ಮಾತ್ರ ಅಲ್ಲ, ಇವರಿಗೆ ಪಿಂಡ ಹಾಕೋರು ಇಲ್ಲ. ಇಲ್ಲಿ ಮಗನೂ ಸಾಯ್ತಾನೆ, ಒಂದು ವಂಶದಲ್ಲಿರುವ ಇವರೆಲ್ಲರೂ ಸತ್ತೋಗುತ್ತಾರೆ. ಹಾಗಾಗಿ ಎಷ್ಟು ಕೆಡುಕುಗಳಿವೆ ಈ ಯುದ್ಧದಲ್ಲಿ ಅಂತ ಹೇಳುವಾಗ ಒಂದು ಅಂಶ ಅವನೇನು ತೆಗೆದುಕೊಳ್ತಾ ಇದ್ದಾನೆ ಅರ್ಜುನ ಅಂತ ಅಂದರೆ, ಸತ್ತ ಮೇಲಿನ ಸದ್ಗತಿಗೆ ಕಾರಣವಾಗಬೇಕಾದವರು ಉಳಿದುಕೊಳ್ಳದೆ ಇರುವಂತೆ ಆಗಿಬಿಡತ್ತಲ್ಲ ಕೃಷ್ಣ ಅಂತ. ಹಾಗಾಗಿ ಈ ನಿಲುವು ಸತ್ತವರು ಸಾಯಲಿ, ಮೊದಲು ಸತ್ತವರಿಗೆ ಪಿಂಡ ಇಡೋದಕ್ಕೆ ಜನರಿಲ್ಲ ಅಂತ ಆಗತ್ತೆ ಅಂತ ಅಲ್ಲ. ಅರ್ಜುನನ ಪ್ರಶ್ನೆ ಇವರು ಸತ್ತಿದ್ರಿಂದಾಗಿ ಇದೆಲ್ಲ ಆಗತ್ತೆ ಅಂತ. ಹಾಗಾಗಿ ಇವರು ಸಾಯಬಾರದು ಅಂತಲೇ ಅಲ್ವ ಅರ್ಜುನ ಒಟ್ಟು ಮೂಲಭೂತವಾಗಿ ಅವನು ಶುರು ಮಾಡೋದೇ ಈ ಸಾವುಗಳು ಆಗಬಾರ್ದು, ಅದಾದ್ಮೇಲೆ ಸಾವಿನ ನಂತರವೂ ಅದು ಆಗಬಾರ್ದು. ಸತ್ತಾಗ ಮೊದಲೇನು ಹೇಳ್ದ ಅವನು, ಹಿಂದೊಂದು ಪ್ರಶ್ನೆ ಬಂತಲ್ಲ, ಇವರು ಸತ್ರೆ ಆ ಸ್ತ್ರೀಯರ ಮೇಲೆ ಯಾರು ಬೇಕಿದ್ರೂ ಆಕ್ರಮಣ ಮಾಡಬಹುದು ಅಂತ ಆಗಿಬಿಡತ್ತೆ ಅಂತ ಅಂದ. ಆಗ ಅವನೇನು ಹೇಳಿದಾನೆ, ಇವರು ಸತ್ತ ಮೇಲೆ ಇದ್ದವರಿಗೂ ಬದುಕು ಕಷ್ಟ ಆಗಿದೆ ಅಂತಲೇ ಅರ್ಜುನ ಹೇಳ್ದ. ಅವರಿಗೆ ಮಾತ್ರ ಅಲ್ಲ, ಸತ್ತವರಿಗೂ ಕೂಡ ಒಳಿತಿಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲ ಕೋನಗಳಿಂದ ನೋಡಿದಾಗಲೂ ಈ ಯುದ್ಧ ಒಳಿತು ಮಾಡೋಲ್ಲ ಅಂತ ಅರ್ಜುನ ಪ್ರತಿಪಾದಿಸ್ತಾ ಇರೋದು. ಹಾಗಾಗಿ ಅರ್ಜುನನ ಈ ನಿಲುವಲ್ಲಿ ಸತ್ತವರು ಸಾಯಲಿ, ಪಿಂಡ ಇಡೋಕೆ ಜನರಿಲ್ಲ ಅಂತ ಅರ್ಥ ಅಲ್ಲ, ಇವರು ಸಾಯಬಾರದು ಅಂತಲೇ. ಮತ್ತು ಇವರು ಬದುಕಬೇಕಾದದ್ದು ಪಿಂಡ ಇಡೋದಕ್ಕಾಗಿ ಮಾತ್ರ ಅಂತಲೂ ಅರ್ಜುನನ ಮಾತಿಲ್ಲ. ಯಾಕೆಂದ್ರೆ ಎರಡೇ ಕಾರಣ ಕೊಟ್ಟಿಲ್ಲ ಅವನು ಇದಕ್ಕಿಂತ ಮೊದಲು ಬೇರೆ ಕಾರಣ ಕೊಟ್ಟಿದ್ದಾನೆ. ಅಂದರೆ ಇವರೆಲ್ಲರ ಜೊತೆಗೆ ನಾವು ರಾಜ್ಯ ಆಳಬೇಕು, ಇವರೆಲ್ಲರ ಜೊತೆಗೆ ಸಂತೋಷವಾಗಿರಬೇಕು ಅನ್ನೋ ಮಾತನ್ನು ಆಡ್ತಾನಲ್ಲ ಅವನು. ಆ ಪಾಯಿಂಟು ಇದೆಯಲ್ಲ. ಯಾಕೆಂದ್ರೆ ನಮ್ಮವರನ್ನು ಕೊಂದ ಮೇಲೆ ಸುಖ ಪಡೋದಕ್ಕೆ ಏನಿರುತ್ತೆ, ರಾಜ್ಯ ಅನ್ನೋದನ್ನು ನಾವು ಪಡೆದುಕೊಳ್ಳಬೇಕಾದದ್ದು ನಮ್ಮವರ ಜೊತೆಗೆ ಖುಷಿಯಾಗಿರೋದಕ್ಕೆ ಅಂತ. ಹಾಗಾಗಿ ಇವರು ಸಾಯಬಾರದು ಅಂತಲೇ ಒಟ್ಟು ಆಶಯ ಅರ್ಜುನನದ್ದು. ಅದಕ್ಕೆ ಅವನು 10 ಕಾರಣಗಳನ್ನು ಕೊಡ್ತಾ ಹೋಗಿದ್ದಾನೆ. ಆದ್ದರಿಂದ ಇಲ್ಲಿ ಅರ್ಜುನನ ನಿಲುವು ಇದೆಯಲ್ಲ, ಅದು ಇಲ್ಲಿ ಬದುಕಿರೋರ ಬಗ್ಗೆಯೂ ಕೂಡ ಸತ್ತವರ ಬಗ್ಗೆಯೂ ಕೂಡ ಅಂತ. ಹಾಗಾಗಿ ಗೀತೆಯ ಆಶಯ ಸತ್ತವರ ಕ್ಷೇಮ ಮಾತ್ರ ಅಲ್ಲ, ಬದುಕಿರೋರ ಕ್ಷೇಮ ಕೂಡ ಹೌದು. ಇಲ್ಲಿ ಭಗವದ್ಗೀತೆಯ ಟೀಕಾಕಾರರಲ್ಲಿ ಜಿ ರಾಮಕೃಷ್ಣ ಅವರು ಒಬ್ಬರು ಪ್ರಮುಖರು, ಕರ್ನಾಟಕದಲ್ಲಿ ಪ್ರಗತಿಪರರು ಅಂತ ಹೇಳಿಕೊಂಡವರು. ಅವರು ಒಂದು ಕಡೆ ಹೇಳ್ತಾರೆ, ಮಹಿಳೆಯರು ಶೂದ್ರರು ಪಾಪಯೋನಿಗಳು, ಅವರನ್ನು ಕಡೆಗಣ್ಣಿನಿಂದ ನೋಡುವುದೇ ಸರಿ, ಇದಕ್ಕೆ ಗೀತೆಯ ಆಧಾರ ಇದೆ ಅಂತ ಯಾರೋ ಒಬ್ಬರು ಶಂಕರಾಚಾರ್ಯರು ಹೇಳಿದ್ರು ಅಂತ ಹೇಳ್ತಾರೆ. ಯಾರು ಶಂಕರಾಚಾರ್ಯರು ಅಂತಲೂ ಅವ್ರು ಹೇಳಲ್ಲ, ಆ ಶಂಕರಾಚಾರ್ಯರು ಹೇಳಿದ್ರು ಅಂತ ಇವ್ರಿಗೆ ಯಾರು ಹೇಳಿದ್ರು ಅಂತಲೂ ಅವ್ರು ಹೇಳಲ್ಲ. ಒಂದು ಕೋಟ್ ಮಾಡ್ತಾರೆ. ಸರಿ, ಆದರೆ ಬರೀ ಅವರ ಆ ಜಿಸ್ಟನ್ನಷ್ಟೇ ತಗೊಳ್ಳೋದಾದರೆ ಮಹಾಭಾರತದಲ್ಲಿ ಆ ರೀತಿ ಏನಾದರೂ ಉಲ್ಲೇಖ ಇದೆಯಾ ಅಂದರೆ ಮಹಿಳೆಯರು ಮತ್ತು ಶೂದ್ರರು ಪಾಪಯೋನಿಗಳು ಅನ್ನುವಂಥದ್ದು. ಈಗ ಯಾರು ಹೇಳಿದ್ರು ಅಂತ ಇಲ್ಲ, ಯಾರಿಗೆ ಹೇಳಿದ್ರು ಅಂತ ಇಲ್ಲ, ಯಾವಾಗ ಹೇಳಿದ್ರು ಅಂತಲೂ ಇಲ್ಲ. ಆದರೂ ಒಂದು ವಾದ ಬಂದಿದೆ. ಜಿ ರಾಮಕೃಷ್ಣ ಅವರು ಹಿರಿಯರು, ನಾವು ಅವರ ಮಾತನ್ನಂತೂ ನಾವು ಒಪ್ಪೋಣ. ಈಗ ರಾಮಕೃಷ್ಣ ಅವರು ಈಗ ಹೇಳಿದ್ದಾರೆ ಅಂದರೆ ಯಾರೋ ಒಬ್ಬರು ಹೇಳಿರಬಹುದು, ಸುಳ್ಳು ಹೇಳೋಲ್ಲ ರಾಮಕೃಷ್ಣ ಅವರು ಅಂತ ಅಂದುಕೊಂಡೇ ಇದಕ್ಕೆ ಉತ್ತರಿಸೋದಕ್ಕೆ ಹೋಗೋಣ. ಯಾರೋ ಒಬ್ಬರು ಹೇಳಿರ್ಬೋದು. ಇದು ಹೇಗಿದೆ ಅಂತ ಅಂದರೆ, ಸನಾತನ ಸಂಸ್ಕೃತಿ ಅನ್ನೋದು ನಿನ್ನೆ ಬೆಳಗ್ಗೆ ಹುಟ್ಕೊಂಡಿಲ್ಲ, ಅದು ಅತ್ಯಂತ ಪ್ರಾಚೀನ ಕಾಲದಿಂದ ಬೆಳ್ಕೊಂಡು ಬಂದಿದೆ. ಸನಾತನ ಸಂಸ್ಕೃತಿ ಅನ್ನೋದು ಯಾರೋ ಒಬ್ಬ ಹೇಳಿದ ಅಭಿಪ್ರಾಯದ ಮೇಲೆ ನಿಂತುಕೊಂಡೂ ಇಲ್ಲ. ಇಲ್ಲಿ ಅದೆಷ್ಟೋ ಜನ ಆಡಿರುವ ಮಾತುಗಳೆಲ್ಲ ಸೇರಿ ಈ ಸಂಸ್ಕೃತಿ ರೂಪುಗೊಂಡಿದೆ. ಯಾವುದೋ ಒಂದು ಪುಸ್ತಕಕ್ಕೂ ಸೀಮಿತವಾಗಿ ಯಾವುದೇ ಒಂದು ಗ್ರಂಥದ ಆಧಾರದ ಮೇಲೂ ಈ ಸಂಸ್ಕೃತಿ ನಿಂತುಕೊಂಡಿಲ್ಲ. ಇದರ ಒಳಗೇನೆ, ಸನಾತನ ಸಂಸ್ಕೃತಿಯ ಒಳಗೇನೆ ಪರಸ್ಪರ ವಿರುದ್ಧ ನಿಲುವಿನ ಅಂಶಗಳೇ ಬೇಕಷ್ಟಿವೆ. ಒಂದೇ ಸಂಸ್ಕೃತಿ, ಒಂದೇ ಸನಾತನ ಧರ್ಮ, ಆದರೆ ಆಚರಣೆಗಳಲ್ಲಿ ಭಿನ್ನತೆ ಇದೆ, ಬಟ್ಟೆಯಲ್ಲಿ ಭಿನ್ನತೆ ಇದೆ, ಊಟದಲ್ಲಿ ಭಿನ್ನತೆ ಇದೆ, ಸಿದ್ಧಾಂತಗಳಲ್ಲೇ ಭಿನ್ನತೆ ಇದೆಯಲ್ಲ. ಈಗ ಬಹಳ ಪ್ರಮುಖವಾಗಿ ಅಂತ ತೆಗೆದುಕೊಂಡ್ರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಅಂತ ಇಷ್ಟೆಲ್ಲ ಇವೆ. ದರ್ಶನಗಳು ಅಂತ ಇವೆ, ಷಡ್ದರ್ಶನಗಳು ಅಂತ ಕರಿತೀವಿ. ಷಡ್ದರ್ಶನಗಳು ಒಂದರ ವಿರುದ್ಧವಾದ ನಿಲುವೆ ಇನ್ನೊಂದರದ್ದು. ಒಂದು ದ್ವೈತವನ್ನು ಹೇಳುತ್ತೆ, ಅಂದರೆ ಯಾವ ಕಾಲಕ್ಕೂ ಜೀವ ಬೇರೆ ದೇವರು ಬೇರೆ ಅಂತ ಒಂದು ಸಿದ್ಧಾಂತ ಹೇಳುತ್ತೆ. ಇನ್ನೊಂದು ಅದ್ವೈತ ಅಂತ ಇದೆ, ಇಲ್ಲ ಜೀವ ದೇವರು ಎರಡು ಒಂದೇ ಅಂತ ಹೇಳುತ್ತೆ. ನೋಡಿ ಎಷ್ಟು ಪರಸ್ಪರ ವಿರುದ್ಧವಾದದ್ದು ಅಂದರೆ, ಇಷ್ಟು ಪರಸ್ಪರ ವಿರುದ್ಧವಾದದ್ದು ಅದು ದೇವರ ವಿಚಾರದಲ್ಲೇ ಒಂದೇ ನಿಲುವಲ್ಲ. ಹೀಗಿರುವ ಸಿದ್ಧಾಂತ ಇದು. ಹಾಗಿರುವಾಗ ಯಾರೋ ಒಬ್ಬರು ಹೇಳಿದ ಒಂದು ಕೋಟ್ ಮೇಲೆ, ಒಂದು ಸ್ಟೇಟ್ಮೆಂಟ್ ಮೇಲೆ ನೀವು ಇಡೀ ಸನಾತನ ಸಿದ್ಧಾಂತ ಹೀಗೆ ಅಂತ ನಿರ್ಣಯಿಸೋದಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಅತ್ಯಂತ ಮುಕ್ತವಾದ, ಅತ್ಯಂತ ಪ್ರಜಾಪ್ರಭುತ್ವವಾದಿಯಾದ ಒಂದು ಸಿದ್ಧಾಂತ ಅಂತಿದ್ರೆ ಅದು ಸನಾತನ ಸಿದ್ಧಾಂತ. ಯಾಕೆ ಅಂದರೆ ಇಲ್ಲಿ ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳಿಗೂ ಬೆಲೆ ಇದೆ.
ಅದನ್ನು ಹೊರಗೆ ಹಾಕೋದಿಲ್ಲ. ಅವರನ್ನು ಒಪ್ಪಿಕೊಂಡು ಇವರನ್ನು ಒಪ್ಪಿಕೊಂಡು ಆ ಸಿದ್ಧಾಂತವನ್ನು ಒಪ್ಪಿಕೊಂಡು ಈ ಸಿದ್ಧಾಂತವನ್ನು ಒಪ್ಪಿಕೊಂಡು ಬದುಕು ಮಾಡ್ತೀವಿ. ಯಾವತ್ತೂ ಇದೆ, ಇವತ್ತೇನು ಹುಟ್ಟಿದ್ದಲ್ಲ ಇದು ಅಂತ. ಇದೇ ಭಗವದ್ಗೀತೆಯನ್ನು ಇಟ್ಟುಕೊಂಡೆ ಶಂಕರಾಚಾರ್ಯರು ಭಗವದ್ಗೀತೆ ಅದ್ವೈತವನ್ನು ಹೇಳ್ತಾ ಇದೆ ಅಂತ ಹೇಳ್ತಾರೆ. ಇದೇ ಭಗವದ್ಗೀತೆಯನ್ನು ಇಟ್ಕೊಂಡು ಮಧ್ವಾಚಾರ್ಯರು ಇದು ದ್ವೈತವನ್ನು ಹೇಳ್ತಾ ಇದೆ ಅಂತ ಹೇಳ್ತಾರೆ. ಇದೇ ಭಗವದ್ಗೀತೆಯನ್ನು ಇಟ್ಕೊಂಡು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು ಹೇಳ್ತಾ ಇದೆ ಅಂತ ಹೇಳ್ತಾರೆ. ಇದೇ ಬ್ರಹ್ಮಸೂತ್ರವನ್ನೇ ಇವರು 3 ಜನವೂ ಕೋಟ್ ಮಾಡ್ತಾರೆ. ಇದೇ ಬ್ರಹ್ಮಸೂತ್ರವನ್ನೇ ಇಟ್ಟುಕೊಂಡು ಶಕ್ತಿ ವಿಶಿಷ್ಟಾದ್ವೈತಿಗಳು ಇನ್ನೊಂದು ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ತಮ್ಮ ಜ್ಞಾನಕ್ಕೆ ದಕ್ಕಿದ ರೀತಿಯಲ್ಲಿ ಅವರು ವಿಶ್ಲೇಷಣೆ ವೀರಶೈವ ಸಿದ್ಧಾಂತ ಇದೇ ಬ್ರಹ್ಮಸೂತ್ರವನ್ನು ಒಪ್ಪಿಕೊಂಡೇ ಮಾತಾಡುತ್ತೆ. ಉಪನಿಷತ್ತುಗಳನ್ನು ಒಪ್ಪಿಕೊಂಡು ಎಲ್ಲ ಸಿದ್ಧಾಂತಗಳು ಮಾತನಾಡ್ತಾರೆ. ಸಾಂಖ್ಯ ಸಿದ್ಧಾಂತ ಇದೆ, ಯೋಗ ಸಿದ್ಧಾಂತ ಬೇರೆ ಥರದಲ್ಲಿದೆ, ನ್ಯಾಯ ಸಿದ್ಧಾಂತ ಇದೆ, ವೈಶೇಷಿಕ ಸಿದ್ಧಾಂತ ಇದೆ, ಮೀಮಾಂಸಾ ಇದೆ, ಮೀಮಾಂಸಾ ಸಿದ್ಧಾಂತ ಇದೆ. ಮೀಮಾಂಸಾ ಮತ್ತು ವೇದಾಂತ ಅನ್ನೋದು ಪರಸ್ಪರ ವಿರುದ್ಧವಾದ ಮಾತುಗಳನ್ನಾಡುತ್ತವೆ. ಪರಸ್ಪರ ಸಾವಿರಾರು ವರ್ಷಗಳ ಕಾಲ ವಿರುದ್ಧದ ಮಾತುಗಳನ್ನಾಡ್ಕೊಂಡು ಬಂದಿವೆ. ಅದನ್ನು ವಿರೋಧಿಸುವ ಇದನ್ನು ವಿರೋಧಿಸುವ ಸಾವಿರಾರು ಗ್ರಂಥಗಳು ಹುಟ್ಟುಕೊಂಡಿವೆ. ಇದಿಷ್ಟು ಸೇರಿಯೇ ಈ ಸನಾತನ ಸಿದ್ಧಾಂತ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೋ ಒಂದು ಮಾತನ್ನು ಕೋಟ್ ಮಾಡಿ ಇದು ಸನಾತನ ಸಿದ್ಧಾಂತ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವುದಾದರೂ ಒಬ್ಬ ಶಂಕರಾಚಾರ್ಯರು ಎಲ್ಲಾದರೂ ಏನನ್ನಾದರೂ ಹೇಳಿರಬಹುದು, ಅದು ಭಗವದ್ಗೀತೆಯ ಸಿದ್ಧಾಂತ ಆಗಬೇಕು ಅಂತ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಇರ್ಬೋದು ಸರ್, ಸ್ತ್ರೀಯರು ಪಾಪಯೋನಿಗಳು ಅಂತ ಒಂದು ಮಾತು ಇರ್ಬೋದು, ಶೂದ್ರರು ಪಾಪಯೋನಿಗಳು ಅಂತಲೂ ಒಂದು ಮಾತು ಇದ್ದಿರಬಹುದು ಸರ್. ಇಷ್ಟರ ಆಧಾರದ ಮೇಲೆ ಇದು ಸನಾತನ ಧರ್ಮ ಸನಾತನ ಸಿದ್ಧಾಂತ ಅಂತ ಆಗೋದೇ ಇಲ್ಲ ಅಂತ. ಎಲ್ಲೋ ಒಂದು ಕಡೆ ಬ್ರಾಹ್ಮಣನನ್ನು ಬೈದಿರೋ ಮಾತುಗಳಿವೆ, ಎಲ್ಲೋ ಒಂದು ಕಡೆ ಕ್ಷತ್ರಿಯನನ್ನು ಬೈದಿರೋ ಮಾತುಗಳಿವೆ, ಎಲ್ಲೋ ಒಂದು ಕಡೆ ವೈಶ್ಯನನ್ನು ಬೈದಿರೋ ಮಾತುಗಳಿವೆ, ಎಲ್ಲರನ್ನೂ ಬೈದಿರೋ ಮಾತುಗಳಿವೆ. ಇಲ್ಲಿ ಎಲ್ಲರನ್ನೂ ಬೈದಿರುವ ಮಾತುಗಳಿವೆ, ಎಲ್ಲರನ್ನ ಹೊಗಳಿರುವ ಮಾತುಗಳು ಇವೆ. ಸುದೀರ್ಘವಾದ ಕಾಲ, ಸುದೀರ್ಘವಾದ ಅಭಿಪ್ರಾಯಗಳು, ಅದರ ಭಿನ್ನತೆಗಳು ಇದೆಲ್ಲ ಸೇರಿರುವ ಸಂಸ್ಕೃತಿಯಲ್ಲಿ ಯಾವುದೋ 4 ಕೋಟ್ಗಳನ್ನು ಇಟ್ಟುಕೊಂಡು ಇದು ಸನಾತನ ಸಂಸ್ಕೃತಿ ಅಂತ ಹೇಳೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ತ್ರೀಯರು ಶೂದ್ರರು ಪಾಪಯೋನಿಗಳು ಅಂತ ಅನ್ನುವ ನಿಲುವನ್ನು ಒಪ್ಪಿಕೊಳ್ಳೋದಕ್ಕೆ ಸನಾತನ ಸಂಸ್ಕೃತಿಯಲ್ಲಿ ಸಾಧ್ಯವೇ ಇಲ್ಲ. ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಯಾಕೆ? ಹಲವು ಅಂಶಗಳಿವೆ. ಆದರೆ ಇಷ್ಟಕ್ಕೆ ತೆಗೆದುಕೊಂಡು ಮಾತನಾಡೋದು ಗೀತೆಯಲ್ಲಿದೆಯಾ ಅಂತ ತೆಗೆದುಕೊಂಡು ಮಾತನಾಡೋದಾದರೆ, ಈ ಗೀತೆ ಇಡೀ ಗೀತೆಯಲ್ಲಿ ಕೃಷ್ಣ ಮಾತನಾಡುವಾಗ ಅವನು ಜೀವಾತ್ಮ ಜೀವ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾನೆ. ಜೀವಾತ್ಮ ಅಂತ ಯಾವುದಕ್ಕೆ ಹೇಳ್ತಾನೋ ಅದಕ್ಕೆ ಲಿಂಗ ಇಲ್ಲ, ಅದಕ್ಕೆ ಜಾತಿ ಇಲ್ಲ. ನಾವು ಒಳಗಡೆ ನಮ್ಮ ಆತ್ಮ ಅಂತ ಹೇಳ್ತೀವಲ್ಲ, ಆತ್ಮಕ್ಕೆ ಜೀವ ಇಲ್ಲ, ಯಾವುದೂ ಇಲ್ಲ ಅಂತಲೇ ಅವನು ಹೇಳ್ತಾ ಇರೋದು. ಇದನ್ನು ಮೀರಿದ್ದು ಅಂತ ಆತ್ಮ ಅನ್ನೋದು ಇವೆಲ್ಲವನ್ನ ಮೀರಿದ್ದು ಅಂತಲೇ ಭಗವದ್ಗೀತೆ ಪ್ರತಿಪಾದಿಸ್ತಾ ಇರುವಾಗ ಎಲ್ಲಿಂದ ಬರುತ್ತೆ ಅದು? ಹಾಗಾಗಿ ಈ ಭೇದಗಳೇ, ನೀವು ಅಧ್ಯಾತ್ಮದ ಮಾತನ್ನು ಆಡೋದಕ್ಕೆ ಆರಂಭ ಮಾಡಿದ್ರೆ, ತತ್ವಶಾಸ್ತ್ರವನ್ನು ಮಾತಾಡೋದಕ್ಕೆ ಆರಂಭ ಮಾಡಿದ್ರೆ, ಅಲ್ಲಿ ಬರುವ ಆ ಆತ್ಮಕ್ಕೆ ಇದು ಯಾವುದೂ ಇಲ್ಲ, ಇದೆಲ್ಲವನ್ನ ಮೀರಿರೋದು ಅಂತ ಹೇಳುವಾಗ ನೀವು ಇಲ್ಲಿ ಯಾರೋ ಒಬ್ಬರನ್ನು ಕೆಳಗೆ ಅಂತ ಹೇಳೋದಕ್ಕೆ ಅಧ್ಯಾತ್ಮದ ಮಾತುಕತೆಗಳಲ್ಲೇ ಅವಕಾಶ ಇರೋದಿಲ್ಲ. ಭಗವದ್ಗೀತೆಯಲ್ಲಂತೂ ಅದು ಇಲ್ಲವೇ ಇಲ್ಲ ಅಂತ ಅನ್ನೋದಕ್ಕೆ ನಾನು ಹಿಂದಿನ ಒಂದು ಉತ್ತರವನ್ನು ಕೊಡುವಾಗ ನಾನು ಅದನ್ನು ಬಳಸಿದೆ. ಸ್ತ್ರೀಯ ವೈಶ್ಯಾ ತಥಾ ಶೂದ್ರಾ ತೇಪಿ ಯಾಂತಿ ಪರಾಂ ಗತಿಂ. ಕೃಷ್ಣ ಹೇಳ್ದ, ಅವತ್ತು ಇಂಥದ್ದೊಂದು ವಾದ ಇದ್ದಿರಬಹುದು ಈ ಮಾತನ್ನು ಹೇಳುವಾಗ. ಇವತ್ತು ಯಾವುದೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಬಹುದು, ಇವತ್ತಂತೂ ಹುಟ್ಟತ್ತೆ ಅಂತಲೂ ಅವನಿಗೆ ಗೊತ್ತಿರ್ಬೋದು ದೂರದೃಷ್ಟಿ. ಅವನು ಹೇಳ್ದ, ನೀವ್ಯಾರೋ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ಸಿಗತ್ತೆ, ನೀವ್ಯಾರೋ ಬ್ರಾಹ್ಮಣರು ಮಾತ್ರ ದೇವರ ಜೊತೆಗೆ ಬದುಕ್ತೀರಿ, ನಿಮಗ್ಯಾರೋ ಬ್ರಾಹ್ಮಣರಿಗೆ ಮಾತ್ರ ದೇವರ ಸಾನ್ನಿಧ್ಯ ಸಾಧ್ಯ, ಅಥವಾ ನೀವ್ಯಾರೋ ಕ್ಷತ್ರಿಯರಿಗೆ ಮಾತ್ರ ಸಾಧ್ಯ ಅಂತಲ್ಲ. ಏನೂ ಇಲ್ಲ ಅರ್ಜುನ. ಸ್ತ್ರೀಯರಾಗಿರಬಹುದು, ವೈಶ್ಯರಾಗಿರಬಹುದು, ಶೂದ್ರರಾಗಿರಬಹುದು, ಎಲ್ಲರೂ ಅಲ್ಲಿಗೆ ಹೋದಾಗ ಸಮಾನವೇ. ಈಗ ಅದ್ವೈತ ಸಿದ್ಧಾಂತದ ಪ್ರಕಾರ ಅಂತ ತೆಗೆದುಕೊಂಡ್ರೆ ಈ ಎಲ್ಲ ಜೀವಾತ್ಮಗಳು ಪರಮಾತ್ಮನಲ್ಲಿ ಲೀನವಾಗಿ ಪರಮಾತ್ಮನೇ ಆಗುತ್ತಾನೆ ಅಂತ ಅಂದರೆ, ಅದರಲ್ಲಿ ಯಾರು ಬ್ರಾಹ್ಮಣರು ಮಾತ್ರ ಪರಮಾತ್ಮನೊಡನೆ ಲೀನ ಆಗ್ತಾನೆ ಅಂತ ಗೀತೆ ಹೇಳ್ತಾ ಇಲ್ಲ. ಸ್ತ್ರೀನೋ ವೈಶ್ಯನೋ ಶೂದ್ರನೋ ಸಂಬಂಧ ಇಲ್ಲ, ಎಲ್ಲರೂ ಆಗುತ್ತಾರೆ ಅಂತ. ದ್ವೈತ ಸಿದ್ಧಾಂತವನ್ನೇ ಇಟ್ಕೊಂಡು ಮಾತಾಡೋಣ. ದ್ವೈತ ಸಿದ್ಧಾಂತದಲ್ಲಿ ಭಗವತ್ ಸಾನ್ನಿಧ್ಯ ಸಿಗತ್ತೆ ಅಂತ ಒಂದು ಪ್ರತಿಪಾದನೆ ಇದ್ದರೆ, ಯಾರಿಗೆ ಸಿಗತ್ತೆ? ಬ್ರಾಹ್ಮಣರಿಗೆ ಮಾತ್ರ ಸಿಗತ್ತೆ, ಕ್ಷತ್ರಿಯರಿಗೆ ಮಾತ್ರ ಸಿಗತ್ತೆ ಅಂತ ಭಗವದ್ಗೀತೆ ಹೇಳ್ತಾ ಇಲ್ಲ. ಜೀವ ಸಾಮಾನ್ಯಕ್ಕೆ ಅಂತ ಯಾರು ಬೇಕಿದ್ರೂ ಆಗಲಿ ಭಗವತ್ ಸಾನ್ನಿಧ್ಯ ಅನ್ನೋದು ಸಿಗತ್ತೆ ಅನ್ನೋ ಮಾತನ್ನು ಆಡ್ತಾ ಇದೆ. ಜೊತೆಗೆ ಗೀತೆ ಯಾವ ಮಹಾಭಾರತದ ನಡುವೆ ಬಂದಿದೆಯೋ ಆ ಮಹಾಭಾರತದಲ್ಲಿ ಇವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ರು ಅನ್ನೋ ಕಥೆಯನ್ನು ಹೇಳುತ್ತಲ್ಲ. ಕೊನೆಗೆ ಯುಧಿಷ್ಠಿರ ಸ್ವರ್ಗಕ್ಕೆ ಹೋದ ಕಥೆಯೊಂದಿಗೆ ಮುಕ್ತಾಯ ಆಗುತ್ತೆ. ಆ ಯುಧಿಷ್ಠಿರ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ದ್ರೌಪದಿ ಇರಲಿಲ್ವಾ?
ಅಲ್ಲಿ ಕಾಣಿಸ್ಲಿಲ್ವಾ ಅವನಿಗೆ? ಅಲ್ಲಿ ಕುಂತಿ ಕಾಣಿಸ್ಲಿಲ್ವಾ? ಅಲ್ಲಿ ಮಾದ್ರಿ ಕಾಣಿಸ್ಲಿಲ್ವಾ? ಎಲ್ಲರೂ ಕಾಣಿಸ್ತಿದ್ದಾರೆ ಅಲ್ಲಿ. ಅದಕ್ಕಿಂತ ಮೊದಲು ಒಂದು ಘಟನೆಯೇ ನಡೆಯುತ್ತೆ. ಒಂದು ವ್ಯಾಸರು ಒಮ್ಮೆ ಸತ್ತವರನ್ನೆಲ್ಲ ಇವರಿಗೆ ತೋರಿಸ್ತಾರೆ, ಸತ್ತವರೆಲ್ಲ ಬಂದುಬಿಡ್ತಾರೆ. ಆಗ ಈ ದುರ್ಯೋಧನ ಮೊದಲಾದವರ ಹೆಂಡತಿಯರು ಇನ್ನೂ ಬದುಕಿರ್ತಾರೆ, ಪಾಂಡವರ ಅರಮನೆಯಲ್ಲೇ ಇರ್ತಾರೆ ಅವರು. ಅವರನ್ನೆಲ್ಲ ಒಂದು ರಾತ್ರಿ ಒಗ್ಗೂಡಿಸ್ತಾರೆ ವ್ಯಾಸರು. ಮಹಾಭಾರತ ಕಥೆಯನ್ನು ಹೇಳುತ್ತೆ. ಕಥೆಯ ಕೊನೆಗೆ ಬೆಳಗಾದಾಗ ವ್ಯಾಸರು ಹೇಳ್ತಾರೆ, ನಿಮ್ಮಗಳಿಗೆ ಏನಾದರೂ ನಿಮ್ಮ ಪತಿಯರೊಂದಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಇದ್ದರೆ ಒಂದು ಅವಕಾಶ ಇದೆ, ನೀವುಗಳು ಹೋಗಿ ಅಂತ ಹೇಳ್ತಾರೆ. ಆಗ ಆ ಎಲ್ಲ ದುರ್ಯೋಧನಾದಿಗಳ ಸ್ತ್ರೀಯರು ತಮ್ಮ ಪತಿಗಳೊಂದಿಗೆ ಸ್ವರ್ಗ ಸೇರಿದರು ಅಂತ ಮಾತು ಬಂದಿದೆ. ಪಾಪಯೋನಿಗಳಾದರೆ ಸ್ವರ್ಗಕ್ಕೆ ಎಲ್ಲಿ ಹೋಗ್ಬೇಕು? ನರಕಕ್ಕೆ ಹೋಗ್ಬೇಕಲ್ವಾ? ಈಗ ಪಾಪಯೋನಿಗಳು ಅಂದ್ರೆ ಅರ್ಥ ಏನು? ಪಾಪಲೋಕದಲ್ಲಿ ಇರ್ತೀರಿ. ಪಾಪಲೋಕ ಅಂದರೆ ಯಾವುದು? ನರಕ. ಪುಣ್ಯಲೋಕ ಅಂದರೆ ಯಾವುದು? ಸ್ವರ್ಗ. ಸ್ವರ್ಗಕ್ಕೆ ಸ್ತ್ರೀಯರು ಹೋದರು ಅಂತ ಇಷ್ಟು ಕಥೆಗಳನ್ನು ಮಹಾಭಾರತ ಹೇಳುತ್ತೆ. ಎಷ್ಟು ಜನರ ಕಥೆಗಳನ್ನು ಹೇಳುತ್ತೆ, ಎಷ್ಟು ಜನ ಸ್ತ್ರೀಯರ ಕಥೆಗಳನ್ನು ಹೇಳುತ್ತದು, ಎಷ್ಟು ಜನ ಶೂದ್ರರ ಕಥೆಗಳನ್ನು ಹೇಳುತ್ತೆ ಅದು. ಈಗ ಧರ್ಮವ್ಯಾಧನ ಕಥೆ ಬಹಳ ಪ್ರಸಿದ್ಧವಾದದ್ದು, ಹಲವು ಸಲ ಹೇಳಿದ್ರು ಮತ್ತೆ ನೆನಪಿಸ್ಕೊಳ್ಬೇಕು. ಈಗ ಮಹಾಭಾರತದಲ್ಲಿ ಒಬ್ಬ ಕೌಶಿಕ, ಒಬ್ಬ ಧರ್ಮವ್ಯಾಧ ಅಂತ ಇಬ್ಬರ ಕಥೆಯನ್ನು ಇದೇ ಮಹಾಭಾರತ ಹೇಳಿದೆ. ಕೌಶಿಕ ಅನ್ನೋನು ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದವನು, ಕಾಡಿನಲ್ಲಿದ್ದು ತಪಸ್ಸು ಮಾಡ್ತಾ ಇರುವವನು. ಅವನು ಒಂದು ದಿನ ಒಂದು ಮರದ ಕೆಳಗೆ ತಪಸ್ಸು ಮಾಡ್ತಾ ಇರ್ತಾನೆ. ಮೇಲ್ಗಡೆ ಪಕ್ಷಿಗಳು ಚಿಲಿಪಿಲಿ ಅಂತ ಅವು ಶಬ್ದ ಮಾಡ್ತವಲ್ಲ, ತಪಸ್ಸಿಗೆ ವಿಘ್ನ ಆಗತ್ತೆ. ಹಾಗಾಗಿ ಕಣ್ಣು ಬಿಟ್ಟು ನೋಡ್ತಾನೆ, ಆ ಪಕ್ಷಿ ಸುಟ್ಟೋಗ್ಬಿಡುತ್ತೆ. ಒಂದು ಮನೆಗೆ ಬರ್ತಾನೆ, ಪಕ್ಕದ ಹಳ್ಳಿಯಲ್ಲಿ ಭಿಕ್ಷಾನ್ನಕ್ಕೆ ಅಂತ. ಗೃಹಿಣಿ ಭಿಕ್ಷೆ ತಂದು ಕೊಡೋದಕ್ಕೆ ತಡ ಆಗತ್ತೆ. ಕಣ್ಣು ಕೆಕ್ಕರಿಸಿ ನೋಡ್ತಾನೆ ತಡೆದು ಬಂದ ಅವಳನ್ನು. ಅವಳು ಹೇಳ್ತಾಳೆ, ಸುಟ್ಟು ಹೋಗೋದಕ್ಕೆ ನಾನು ಪಕ್ಷಿ ಅಲ್ಲ ಅಂತ ಹೇಳ್ತಾಳೆ. ಆಶ್ಚರ್ಯ ಆಗತ್ತೆ. ತಾನು ತಪಸ್ಸು ಮಾಡಿದ್ದೀನಿ ಇಷ್ಟು ವರ್ಷಗಳ ಕಾಲ, ನನಗೆ ಸಿಗದೆ ಇದ್ದಿದ್ದು ನಿನಗೆಲ್ಲಿಂದ ಸಿಕ್ಕಿದೆ ಈ ಯೋಗ ಅಂತ ಕೇಳ್ತಾನೆ. ಹೇಗೆ ನಿನಗೆ ಎಲ್ಲೋ ನಡೆದಿದ್ದು ಗೊತ್ತಾಗತ್ತೆ ಅಂತ. ಸರ್, ಒಂದು ಹೆಣ್ಣಿಗೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ ಒಬ್ಬ ಕೌಶಿಕ ಬ್ರಾಹ್ಮಣನಿಗಿಂತಲೂ ಹೆಚ್ಚು ಶಕ್ತಿ ಇದೆ. ಅವಳಿಗೆ ಭೂತಕಾಲದಲ್ಲಿ ಏನು ನಡೀತು, ಭವಿಷ್ಯತ್ ಕಾಲದಲ್ಲಿ ಏನು ನಡೀತು, ವರ್ತಮಾನದಲ್ಲಿ ಏನು ನಡೀತಾ ಇದೆ ಅನ್ನೋದು ಒಬ್ಬ ಹೆಣ್ಣಿಗೆ ಕಾಣಿಸುತ್ತೆ ಅಂತ ಈ ಕಥೆ ಹೇಳ್ತಾ ಇದೆ. ಅದು ಎಂಥ ಹೆಣ್ಣಿಗೆ? ಒಬ್ಬ ಸಾಮಾನ್ಯ ಗೃಹಿಣಿಗೆ. ಒಂದು ಮನೆಯಲ್ಲಿ ಗೃಹಿಣಿಯಾಗಿದ್ದವಳಿಗೆ ಈ ಸಾಮರ್ಥ್ಯ ಇತ್ತು ಅಂತ ಮಹಾಭಾರತ ಹೇಳ್ತಾ ಇದೆ. ಅವಳು ಪಾಪಯೋನಿ ಆದರೆ ಅದು ಬರೋಕ್ಕೆ ಸಾಧ್ಯನಾ? ಅವನು ಹೇಳ್ತಾನೆ, ನೀನು ಗುರು ನನಗೆ ಕಲಿಸು ಅಂತ. ಅವಳು ಹೇಳ್ತಾಳೆ, ಧರ್ಮವ್ಯಾಧನ ಬಳಿಗೆ ಹೋಗು ಅಂತ. ಅವನನ್ನು ಹುಡ್ಕೊಂಡು ಹೊರಡ್ತಾನೆ. ಕಾಶಿಯಲ್ಲಿರ್ತಾನೆ ಧರ್ಮವ್ಯಾಧ. ಯಾರೋ ದೊಡ್ಡ ವಿದ್ವಾಂಸ ಅಲ್ಲ, ಯಾರೋ ಒಬ್ಬ ಬ್ರಾಹ್ಮಣ ಅಲ್ಲ, ಒಬ್ಬ ಮಾಂಸ ವ್ಯಾಪಾರಿ. ಹೆಸರೇ ವ್ಯಾಧ. ವ್ಯಾಧ ಅಂದರೆ ಬೇಟೆಗಾರರ ಜನಾಂಗಕ್ಕೆ ಸೇರಿದವನು ಅಂತ. ಮಾಂಸವನ್ನು ಕತ್ತರಿಸಿ ಮಾರಾಟ ಮಾಡಿ ಬದುಕ್ತಾ ಇರೋವನು. ಕೌಶಿಕನಿಗೆ ಆ ಧರ್ಮವ್ಯಾಧ ತನ್ನ ಮನೆಗೆ ಕರ್ಕೊಂಡು ಹೋಗಿ ಧರ್ಮ ಯಾವುದು ಅಂತ ಹೇಳಿದ. ಕೌಶಿಕನಿಗೆ ಜ್ಞಾನೋದಯ ಆಯಿತು ಅಂತ ಮಹಾಭಾರತ ಕಥೆ ಹೇಳುತ್ತೆ. ಹಾಗಿದ್ರೆ ಶೂದ್ರರು ಪಾಪಯೋನಿಗಳಾದರೆ ಧರ್ಮವ್ಯಾಧನ ಬಗ್ಗೆ ಯಾಕೆ ಮಾತಾಡಬೇಕು ಮಹಾಭಾರತ? ಧರ್ಮವ್ಯಾಧ ಜ್ಞಾನಿಯಾಗಿದ್ದ ಅಂತ ಯಾಕೆ ಹೇಳಬೇಕು? ಒಬ್ಬ ತಪಸ್ವಿ ಬ್ರಾಹ್ಮಣನಿಗೂ ಉಪದೇಶ ಮಾಡಬಲ್ಲವನಾಗಿದ್ದ ಅಂತ ಯಾಕೆ ಈ ಕಥೆಯನ್ನು ಮಹಾಭಾರತ ಹೇಳುತ್ತೆ? ಮನೆಯಲ್ಲಿ ಒಬ್ಬ ಸಾಮಾನ್ಯ ಗೃಹಿಣಿಗೆ ಒಬ್ಬ ತಪಸ್ವಿ ಬ್ರಾಹ್ಮಣನಿಗಿಂತ ಹೆಚ್ಚು ಶಕ್ತಿ ಇತ್ತು ಅಂತ ಯಾಕೆ ಹೇಳುತ್ತೆ? ಹಾಗೆ ಹೇಳುವಾಗ ಇದನ್ನೆಲ್ಲ ನೋಡಿದಾಗ ಭಗವದ್ಗೀತೆಯಲ್ಲಂತೂ ಇಂಥ ಉಲ್ಲೇಖವೇ ಬಾರದೇ ಇದ್ದಾಗ, ಗೀತೆ ಸ್ತ್ರೀ ವಿರೋಧಿ, ಶೂದ್ರ ವಿರೋಧಿ, ಸ್ತ್ರೀ ಶೂದ್ರರನ್ನು ಕನಿಷ್ಠ ದರ್ಜೆಯಲ್ಲಿ ನೋಡುತ್ತೆ ಅಂತ ಹೇಳೋದಕ್ಕೆ ಯಾವ ಅವಕಾಶವೂ ಭಗವದ್ಗೀತೆಯಲ್ಲಿ ಸಿಗೋಲ್ಲ. ಓಕೆ.